ಕನ್ನಡ ಕಠಿಣ ಪದಗಳು. ಕನ್ನಡ ಡಿಕ್ಟೇಷನ್ ಅಥವಾ ಕನ್ನಡ ಮುಕ್ತಲೇಖನ. ಮೊದಲನೇ ಪದ ಸರಸ್ವತಿ. ಸರಸ್ವತಿ. ಸ ರ ಮೊದಲು ಸ ನಂತರ ವಾವತ್ತು. ಸರಸ್ವತಿ. ತಾ ಗುಡಿಸು ತಿ. ಸರಸ್ವತಿ. ಹಸ್ತಪ್ರತಿ. ಹಸ್ತಪ್ರತಿ. ಹ ನಂತರ ಸ ಮೊದಲು ಉಚ್ಚಾರ ಸ ಬರ್ತಾ ಇದೆ. ಸ ಅದಕ್ಕೆ ತಾವತ್ತು ಏನಾಯಿತು, ಹಸ್ತ ಆಯಿತು. ಈಗ ಪ್ರತಿ ಪ ಗೆ ರಾವತ್ತು. ಹಸ್ತಪ್ರತಿ. ತಾ ಗುಡಿಸುತ್ತಿ. ಹಸ್ತಪ್ರತಿ. ಸೋಮೇಶ್ವರ. ಸೋಮೇಶ್ವರ. ಸೋ ದೀರ್ಘ ಕೊಟ್ಟರೆ ಸೋ ಮೇ, ಇದಕ್ಕೆ ದೀರ್ಘ ಕೊಡಬೇಕು. ಸೋಮೇ ಶ ಗೆ ಒತ್ತು ರ. ಸೋಮೇಶ್ವರ. ಅಭಿವ್ಯಕ್ತಿ. ಅಭಿವ್ಯಕ್ತಿ ಹೇಗೆ ಬರೆಯೋದು? ಅ ಭಿ ವಾಗಿ ಯಾವತ್ತು, ಕಾ ಗುಡಿಸು ಕಿ, ಅದಕ್ಕೆ ತಾವತ್ತು. ಅಭಿವ್ಯಕ್ತಿ. ಹೆಚ್ಚುತ್ತಿದೆ. ಹೆಚ್ಚುತ್ತಿದೆ. ಹ ಏತ್ವ ಹೇ ಚ ಕೊಂಬು ಚು. ಹೆಚ್ಚು ಆಯಿತು. ಇದ್ರ ಹೆಚ್ಚುತ್ತಿದೆ ಚವತ್ತು. ಹೆಚ್ಚು ತಾ ಗುಡಿಸುತ್ತಿ ತಾವತ್ತು. ದ ಏತ್ವ ದೆ. ಹೆಚ್ಚುತ್ತಿದೆ. ಅನ್ನದಾನ. ಅನ್ನದಾನ. ಅ ನ ಅನ ಆಯಿತು. ಅನ್ನ ನಾವತ್ತು. ದ ತಲಕಟ್ಟಿನ ದೀರ್ಘ. ಅನ್ನದಾನ. ಅನ್ನದಾನ. ಪ್ರಾತಿನಿಧ್ಯ. ಪ್ರಾತಿನಿಧ್ಯ. ಪಾ ಪಾಗೆ ರಾವತ್ತು. ಪ್ರ ತಾ ಗುಡಿಸುತ್ತಿ. ಪ್ರಾತಿ ನಿ. ನ ಗುಡಿಸು ನಿ. ಧ ಮಹಾಪ್ರಾಣಾಕ್ಷರ ಧ, ಅದಕ್ಕೆ ಯಾವತ್ತು. ಪ್ರಾತಿನಿಧ್ಯ. ವೈಪರೀತ್ಯ. ವೈಪರೀತ್ಯ. ವೈ ವಿ ವಿ ವೈ ವ ವಿ ವಿ ನಿಮಗೆ ಕಾಗುಣಿತದಲ್ಲೇ ಬರುತ್ತೆ. ವೈ ಪ ರೀ ಅದರಿಂದ ದೀರ್ಘ. ವೈಪರೀತ್ಯ. ತ ಯಾವತ್ತು. ವೈಪರೀತ್ಯ. ರಥೋತ್ಸವ. ರಥೋತ್ಸವ. ರ ಥೋ ಇದು ಮಹಾಪ್ರಾಣಾಕ್ಷರ, ಅದಕ್ಕೆ ಚುಕ್ಕೆ ಮತ್ತು ಗೆರೆ ನಂತರ ದೀರ್ಘ. ರಥೋತ್ಸವ. ಸವ ತ ಅದಕ್ಕೆ ಸಾವತ್ತು ನಂತರ ಮ. ರಥೋತ್ಸವ. ವಿಸ್ತರಣೆ. ವಿಸ್ತರಣೆ. ವಿ ಮೊದಲು ಸ ಹೇಳ್ತಾ ಇದ್ದೀವಿ, ಅದರಿಂದ ಸ ಪೂರ್ತಿ ಬರೆಯೋದು. ನಂತರ ತಾವತ್ತು. ವಿಸ್ತರಣೆ. ನ ಏತ್ವ. ಏತ್ವ ನೆ. ವಿಸ್ತರಣೆ. ಇವತ್ತಿಗೆ ಎಷ್ಟು ಸಾಕು. ಈ ವಿಡಿಯೋ ನಿಮಗೆ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಉಪಯೋಗ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.